ಒಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ವಾಸಿಸುತ್ತಿದ್ದ. ಅವನಿಗೆ ಅಪಾರ ಸಂಪತ್ತಿತ್ತು. ಆದರೆ ಆ ಸಂಪತ್ತಿನ ರೂಪ ಹಣವಲ್ಲ, ಬಂಗಾರವಲ್ಲ. ಅವನಿಗೆ ಅತ್ಯಂತ ಪ್ರಿಯವಾಗಿದ್ದದ್ದು ಅವನ 19 ಒಂಟೆಗಳು. ಅವುಗಳೇ ಅವನ ಜೀವನಾಧಾರ, ಅವನ ಶ್ರಮದ ಫಲ, ಅವನ ಹೆಮ್ಮೆ. ದಿನವೂ ಅವನು ಅವುಗಳನ್ನು ನೋಡಿಕೊಂಡು ಅವುಗಳ ಜೊತೆಯಲ್ಲೇ ತನ್ನ ದಿನಗಳನ್ನು ಕಳೆಯುತ್ತಿದ್ದ. ಅವನ ಕುಟುಂಬದಲ್ಲಿ ಒಬ್ಬ ಮಗ, ಒಬ್ಬ ಮಗಳು ಮತ್ತು ವರ್ಷಗಳಿಂದ ಅವನಿಗೆ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಿದ್ದ ಒಬ್ಬ ಸೇವಕನಿದ್ದ. ಕಾಲ ಯಾರನ್ನೂ ಕಾಯುವುದಿಲ್ಲ. ವಯಸ್ಸು ಹೆಚ್ಚಾದಂತೆ ಆ ವ್ಯಕ್ತಿಗೆ ತನ್ನ ಜೀವನದ ಅಂತ್ಯ ಸಮೀಪಿಸುತ್ತಿದೆ ಎಂಬುದು ತಿಳಿಯತೊಡಗಿತು. ತನ್ನ ನಂತರ ತನ್ನ ಪ್ರಿಯಜನರು ಕಲಹದಲ್ಲಿ ಬೀಳಬಾರದೆಂದು ಅವನು ತನ್ನ ಉಯಿಲನ್ನು ಬರೆಯಿಸಿ ಹೋದ. ಅವನು ಮರಣ ಹೊಂದಿದ ನಂತರ ಊರಿನ ಪಂಚಾಯಿತಿಯಲ್ಲಿ ಆ ಉಯಿಲನ್ನು ಓದಲಾಯಿತು. ಅದರಲ್ಲಿ ಅವನು ತನ್ನ 19 ಒಂಟೆಗಳ ಹಂಚಿಕೆಯನ್ನು ಹೀಗೆ ಸೂಚಿಸಿದ್ದನು: ಒಟ್ಟು ಒಂಟೆಗಳ ಅರ್ಧವನ್ನು ತನ್ನ ಮಗನಿಗೆ, 4ನೇ 1 ಭಾಗವನ್ನು ತನ್ನ ಮಗಳಿಗೆ ಮತ್ತು 5ನೇ 1 ಭಾಗವನ್ನು ತನ್ನ ಸೇವಕನಿಗೆ ನೀಡಬೇಕು ಎಂದು. ಉಯಿಲು ಕೇಳುತ್ತಿದ್ದಂತೆಯೇ ಊರಿನವರೆಲ್ಲ ಗೊಂದಲಕ್ಕೊಳಗಾದರು. ಲೆಕ್ಕ ಸರಿಯಾಗಿ ಬರುತ್ತಿರಲಿಲ್ಲ. 19 ಒಂಟೆಗಳ ಅರ್ಧ ಎಂದರೆ 9 ಮತ್ತು ಅರ್ಧ. 4ನೇ 1 ಭಾಗ ಎಂದರೆ 4 ಮತ್ತು 3 4. 5ನೇ 1 ಭಾಗ ಎಂದರೆ 3ಕ್ಕಿಂತ ಸ್ವಲ್ಪ ಹೆಚ್ಚು. ಒಂಟೆಯನ್ನು ತುಂಡು ಮಾಡುವುದು ಹೇಗೆ? ಯಾರಿಗೂ ಉತ್ತರ ಸಿಗಲಿಲ್ಲ. ಮಗನಿಗೆ ಆತಂಕ, ಮಗಳಿಗೆ ಬೇಸರ, ಸೇವಕನಿಗೆ ಭಯ. ಪಂಚಾಯಿತಿಯ ಹಿರಿಯರು ದಿನಗಟ್ಟಲೆ ಚರ್ಚಿಸಿದರು, ಆದರೆ ಪರಿಹಾರ ಒಂದು ಕಾಣಿಸಲಿಲ್ಲ. ಆಗ ಯಾರೋ ಪಕ್ಕದ ಹಳ್ಳಿಯಲ್ಲೊಬ್ಬ ಬುದ್ಧಿವಂತನಿದ್ದಾನೆ ಎಂದು ಹೇಳಿದರು. ಅವನನ್ನು ಕರೆಸಲಾಯಿತು. ಆ ಬುದ್ಧಿವಂತನು ತನ್ನ ಒಂಟೆಯ ಮೇಲೆ ಸವಾರಿ ಮಾಡಿಕೊಂಡು ಹಳ್ಳಿಗೆ ಬಂದ. ಅವನ ಮಾತಿನಲ್ಲಿ ಗರ್ವವಿರಲಿಲ್ಲ, ಮುಖದಲ್ಲಿ ಆತುರವಿರಲಿಲ್ಲ. ಎಲ್ಲರ ಮಾತನ್ನು ಶಾಂತವಾಗಿ ಕೇಳಿದ. ಕೆಲ ಕ್ಷಣ ಮೌನವಾಗಿದ್ದು ನಂತರ ನಗುಮುಖದಿಂದ ಒಂದು ಸರಳ ಸಲಹೆ ನೀಡಿದನು: ಈ 19 ಒಂಟೆಗಳ ಜೊತೆಗೆ ನನ್ನ ಒಂಟೆಯನ್ನು ಸೇರಿಸಿ ಹಂಚಿರಿ ಎಂದು. ಎಲ್ಲರೂ ಆಶ್ಚರ್ಯದಿಂದ ಅವನನ್ನು ನೋಡಿದರು. ತನ್ನ ಒಂಟೆಯನ್ನು ಕೊಡುವ ಈ ವ್ಯಕ್ತಿ ವಿಚಿತ್ರನೆಂದು ಕೆಲವರು ಭಾವಿಸಿದರು. ಆದರೂ ಪ್ರಯತ್ನಿಸೋಣ ಎಂದು ಒಪ್ಪಿದರು. ಒಟ್ಟಿನಲ್ಲಿ 20 ಒಂಟೆಗಳಾದವು. ಆಗ ಹಂಚಿಕೆ ಸುಲಭವಾಗಿ ನಡೆಯಿತು. ಅರ್ಧದಷ್ಟು ಅಂದರೆ 10 ಒಂಟೆಗಳು ಮಗನಿಗೆ, 4ನೇ 1 ಭಾಗ ಅಂದರೆ 5 ಒಂಟೆಗಳು ಮಗಳಿಗೆ, 5ನೇ 1 ಭಾಗ ಅಂದರೆ 4 ಒಂಟೆಗಳು ಸೇವಕನಿಗೆ. ಎಲ್ಲರ ಪಾಲು ತಲುಪಿತು. ಒಟ್ಟು ಹಂಚಿದಾಗ 19 ಒಂಟೆಗಳೇ ಆಗಿದ್ದವು. 1 ಒಂಟೆ ಉಳಿಯಿತು. ಅದು ಬುದ್ಧಿವಂತನದೇ. ಅವನು ಅದನ್ನೇ ಹತ್ತಿಕೊಂಡು ನಿಶ್ಚಿಂತೆಯಿಂದ ತನ್ನ ಹಳ್ಳಿಗೆ ಮರಳಿದ. ಈ ಕಥೆ ಅಲ್ಲಿಗೆ ಮುಗಿಯುವುದಿಲ್ಲ. ಇದರ ಅರ್ಥ ನಮ್ಮ ಜೀವನದೊಳಗೆ ಪ್ರವೇಶಿಸುತ್ತದೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ 19 ಒಂಟೆಗಳಿವೆ. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಪ್ರಾಣಶಕ್ತಿಗಳು ಮತ್ತು 4 ಅಂತಃಕರಣಗಳು. ಇವೆಲ್ಲವೂ ಸೇರಿ ನಮ್ಮ ಬದುಕನ್ನು ರೂಪಿಸುತ್ತವೆ. ಮನುಷ್ಯ ತನ್ನ ಜೀವನ ಪೂರ್ಣ ಕಾಲವನ್ನು ಈ ಎಲ್ಲದರಲ್ಲಿ ಹಂಚಿಕೊಳ್ಳುವುದರಲ್ಲೇ ಕಳೆಯುತ್ತಾನೆ. ಕೆಲಸ, ಕುಟುಂಬ, ಆಸೆ, ಅಹಂಕಾರ, ಮನಸ್ಸು ಎಲ್ಲಕ್ಕೂ ಪಾಲು ಕೊಡಲು ಹೋಗಿ ಗೊಂದಲಕ್ಕೊಳಗಾಗುತ್ತಾನೆ. ಎಷ್ಟೇ ಬುದ್ಧಿವಂತನಾದರೂ, ಎಷ್ಟೇ ಶ್ರಮಪಟ್ಟರೂ ಒಬ್ಬನೇ ಈ ಲೆಕ್ಕವನ್ನು ಸರಿಪಡಿಸಲು ಸಾಧ್ಯವಾಗುವುದಿಲ್ಲ. ಅಲ್ಲಿ ಅವಶ್ಯಕವಾಗುವುದು ಆ 20ನೇ ಒಂಟೆ. ಅದು ಬಂಧುಗಳು, ಮಿತ್ರರು, ಸಮಾಜ, ಪರಸ್ಪರ ಸಹಕಾರ, ಪ್ರೀತಿ ಮತ್ತು ಮಾನವೀಯತೆ. ಈ ಒಂದು ಅಂಶ ಜೀವನಕ್ಕೆ ಸೇರದಿದ್ದರೆ ಎಲ್ಲವೂ ಅಪೂರ್ಣವಾಗುತ್ತದೆ. ಜೀವನದ ಒಂಟೆಗಳು ಸರಿಯಾಗಿ ಹಂಚಲಾಗುವುದಿಲ್ಲ. ಆದರೆ ಆ ಒಂದು ಒಂಟೆಯನ್ನು ಸೇರಿಸಿದಾಗಲೇ, ಅಂದರೆ ಒಬ್ಬರ ನೆರವು, ಒಬ್ಬರ ಪ್ರೀತಿ, ಒಬ್ಬರ ಸಹಕಾರ ಜೀವನಕ್ಕೆ ಬಂದಾಗಲೇ ಗೊಂದಲ ಸರಳವಾಗಿ ಪರಿಹಾರವಾಗುತ್ತದೆ. ಈ ಕಥೆಯ ಮೂಲ ತತ್ವ ಏನೆಂದರೆ, ಮನುಷ್ಯನ ಜೀವನ ಸಂಪೂರ್ಣವಾಗಿ ಅವನ ಒಂಟಿ ಶ್ರಮದಿಂದ ಅಥವಾ ಬುದ್ಧಿಯಿಂದ ಮಾತ್ರ ಸರಿಯಾಗಿ ಸಾಗುವುದಿಲ್ಲ. ನಮ್ಮ ಜೀವನದಲ್ಲಿ ನಾವು ಹೊಂದಿರುವ ಶರೀರ, ಮನಸ್ಸು, ಇಂದ್ರಿಯಗಳು, ಬುದ್ಧಿ, ಅಹಂಕಾರ
ಇವೆಲ್ಲವೂ ಸೇರಿ 19 ಒಂಟೆಗಳಂತಿವೆ. ಇವುಗಳ ನಡುವೆ ನಾವು ನಮ್ಮ ಸಮಯ, ಶಕ್ತಿ, ಆಸೆ, ಜವಾಬ್ದಾರಿಗಳನ್ನು ಹಂಚಿಕೊಳ್ಳಲು ಹೋಗುವಾಗ ಬಹುಸಾರ ಗೊಂದಲಕ್ಕೆ ಒಳಗಾಗುತ್ತೇವೆ. ಯಾವುದು ಮುಖ್ಯ, ಯಾವುದು ಅಲ್ಪ, ಎಲ್ಲಿಗೆ ಎಷ್ಟು ಕೊಡಬೇಕು ಎಂಬ ಲೆಕ್ಕ ನಮಗೆ ಸರಿಯಾಗಿ ಬರುವುದಿಲ್ಲ. ಇದನ್ನು ಒಪ್ಪಿಕೊಳ್ಳುವುದೇ ಮೊದಲ ಹೆಜ್ಜೆ. ಜೀವನದಲ್ಲಿ ಈ ತತ್ವವನ್ನು ಅಳವಡಿಸಿಕೊಳ್ಳಲು ಮೊದಲು ನಾನು ಎಲ್ಲವನ್ನೂ ಒಬ್ಬನೇ ಮಾಡಬಹುದು ಎಂಬ ಅಹಂಕಾರವನ್ನು ಬಿಡಬೇಕು. ಆ ಬುದ್ಧಿವಂತನಂತೆ ಸಹಾಯವನ್ನು ಸ್ವೀಕರಿಸುವ ಮನಸ್ಸು ಬೆಳೆಸಬೇಕು. ಸಮಸ್ಯೆ ಬಂದಾಗ ಅದನ್ನು ಕೇವಲ ನಮ್ಮ ದೃಷ್ಟಿಯಿಂದಲೇ ನೋಡದೆ ಹೊರಗಿನ ದೃಷ್ಟಿಕೋನವನ್ನು ಸ್ವಾಗತಿಸಬೇಕು. ಕುಟುಂಬದವರು, ಸ್ನೇಹಿತರು, ಹಿರಿಯರು ಅಥವಾ ಅನುಭವಿಗಳ ಸಲಹೆ ಜೀವನದ 20ನೇ ಒಂಟೆಯಂತಿರುತ್ತದೆ. ಅವರ ಮಾತುಗಳು ನಮಗೆ ನಷ್ಟ ಮಾಡುವುದಿಲ್ಲ, ಬದಲಾಗಿ ಗೊಂದಲವನ್ನು ಸರಳಗೊಳಿಸುತ್ತವೆ. ಈ ಕಥೆ ನಮಗೆ ಹಂಚಿಕೊಳ್ಳುವ ಗುಣವನ್ನು ಕಲಿಸುತ್ತದೆ. ಸಮಯವನ್ನು ಹಂಚಿಕೊಳ್ಳುವುದು, ಪ್ರೀತಿಯನ್ನು ಹಂಚಿಕೊಳ್ಳುವುದು, ಶ್ರಮವನ್ನು ಹಂಚಿಕೊಳ್ಳುವುದು, ನೋವನ್ನು ಹಂಚಿಕೊಳ್ಳುವುದು ಸಹ ಬದುಕಿನ ಭಾಗ. ಎಲ್ಲವನ್ನೂ ಮನಸ್ಸಿನೊಳಗೆ ಕಟ್ಟಿಹಾಕಿಕೊಂಡರೆ ಅದು ಭಾರವಾಗುತ್ತದೆ. ಹಂಚಿಕೊಂಡಾಗಲೇ ಮನಸ್ಸಿಗೆ ಹಗುರತೆ ಬರುತ್ತದೆ. ಇದು ಸುಖದ ಮೊದಲ ಹೆಜ್ಜೆ. ಮತ್ತೊಂದು ಮುಖ್ಯ ತತ್ವ ಎಂದರೆ ಜೀವನದಲ್ಲಿ ಎಲ್ಲವೂ ನಿಖರ ಲೆಕ್ಕದಲ್ಲಿ ನಡೆಯಬೇಕು ಎಂದು ಹಠ ಹಿಡಿಯಬಾರದು. ಕೆಲವೊಮ್ಮೆ ಒಂದು ಹೆಜ್ಜೆ ಹಿಂದೆ ಸರಿದಾಗಲೇ 2 ಹೆಜ್ಜೆ ಮುಂದೆ ಹೋಗಲು ಸಾಧ್ಯವಾಗುತ್ತದೆ. ಆ ಬುದ್ಧಿವಂತನು ತನ್ನ ಒಂಟೆಯನ್ನು ಸೇರಿಸಿದಂತೆ ನಾವು ಕೂಡ ಕೆಲ ಸಂದರ್ಭಗಳಲ್ಲಿ ನಮ್ಮ ಸ್ವಾರ್ಥವನ್ನು ಬದಿಗಿಟ್ಟು ತ್ಯಾಗವನ್ನು ಸೇರಿಸಬೇಕು. ತ್ಯಾಗ ಎಂದರೆ ಕಳೆದುಕೊಳ್ಳುವುದಲ್ಲ, ಅದು ಜೀವನವನ್ನು ಸಮತೋಲನಕ್ಕೆ ತರುವ ಸಾಧನ. ಈ ಕಥೆ ನಮಗೆ ಸಂಬಂಧಗಳ ಮಹತ್ವವನ್ನು ಕೂಡ ಹೇಳುತ್ತದೆ. ಕುಟುಂಬ, ಸ್ನೇಹ, ಸಮಾಜ ಇವುಗಳಿಲ್ಲದೆ ಜೀವನ ಬರೀ ಹೊರೆಯಾಗುತ್ತದೆ. ಹಣ, ಉದ್ಯೋಗ, ಸಾಧನೆ ಎಲ್ಲವೂ ಇದ್ದರೂ ಸಂಬಂಧಗಳಿಲ್ಲದೆ ಶಾಂತಿ ಸಿಗುವುದಿಲ್ಲ. ಆದ್ದರಿಂದ ದಿನನಿತ್ಯದ ಬದುಕಿನಲ್ಲಿ ಸಂಬಂಧಗಳಿಗೆ ಸಮಯ ಕೊಡುವುದು, ಮಾತುಕತೆ ಉಳಿಸಿಕೊಳ್ಳುವುದು, ಕ್ಷಮೆ ಕೇಳುವುದು, ಕ್ಷಮಿಸುವುದು ಜೀವನದ 20ನೇ ಒಂಟೆಯನ್ನು ಉಳಿಸಿಕೊಳ್ಳುವಂತೆ. ಇದಲ್ಲದೆ ಈ ಕಥೆಯ ಆಧ್ಯಾತ್ಮಿಕ ಅರ್ಥವೂ ಇದೆ. ಜೀವನದಲ್ಲಿ ಎಲ್ಲವೂ ನನ್ನ ನಿಯಂತ್ರಣದಲ್ಲಿ ಇಲ್ಲ ಎಂಬ ಸತ್ಯವನ್ನು ಒಪ್ಪಿಕೊಳ್ಳುವುದು. ಯಾವುದೋ ಒಂದು ದೊಡ್ಡ ಶಕ್ತಿ, ಅದು ದೇವರಾಗಿರಲಿ, ಧರ್ಮವಾಗಿರಲಿ ಅಥವಾ ಜೀವನದ ನಿಯಮವಾಗಿರಲಿ, ಅದನ್ನು ನಂಬಿ ನಡೆಯುವುದು ಒಂದು 20ನೇ ಒಂಟೆಯಂತೆ. ಆ ನಂಬಿಕೆ ಜೀವನಕ್ಕೆ ಶಾಂತಿ ನೀಡುತ್ತದೆ, ಆತಂಕ ಕಡಿಮೆ ಮಾಡುತ್ತದೆ. ಅಹಂಕಾರವನ್ನು ಕಡಿಮೆ ಮಾಡುವುದು, ಸಹಾಯವನ್ನು ಸ್ವೀಕರಿಸುವುದು, ಹಂಚಿಕೊಳ್ಳುವುದನ್ನು ಕಲಿಯುವುದು, ಸಂಬಂಧಗಳಿಗೆ ಮೌಲ್ಯ ನೀಡುವುದು ಮತ್ತು ಎಲ್ಲವನ್ನೂ ಒಬ್ಬನೇ ಹೊತ್ತುಕೊಳ್ಳಬೇಕೆಂಬ ಭಾವನೆ ಬಿಡುವುದು. ಹೀಗೆ ಬದುಕಿನಲ್ಲಿ 20ನೇ ಒಂಟೆಯನ್ನು ಸೇರಿಸಿಕೊಂಡಾಗಲೇ ನಮ್ಮ ಜೀವನದ 19 ಒಂಟೆಗಳು ಸರಿಯಾಗಿ ಹಂಚಿಕೊಳ್ಳಲ್ಪಡುತ್ತವೆ ಮತ್ತು ಬದುಕು ಅರ್ಥಪೂರ್ಣವಾಗುತ್ತದೆ. ಈ ಕಥೆ ನಮಗೆ ಹೇಳುವುದು ಏನೆಂದರೆ, ಜೀವನವನ್ನು ಒಬ್ಬನೇ ನಡೆಸಲು ಸಾಧ್ಯವಿಲ್ಲ. ಹಂಚಿಕೊಳ್ಳುವ ಮನಸ್ಸು ಇದ್ದರೆ ನಷ್ಟವಿಲ್ಲ. ಸಹಾಯ ಸ್ವೀಕರಿಸುವ ಗುಣ ಇದ್ದರೆ ಅವಮಾನವಿಲ್ಲ. 20ನೇ ಒಂಟೆಯನ್ನು ಜೀವನಕ್ಕೆ ಸೇರಿಸಿದಾಗಲೇ ಮನುಷ್ಯನಿಗೆ ಸುಖ, ಶಾಂತಿ, ಸಂತೃಪ್ತಿ ಮತ್ತು ನಿಜವಾದ ಆನಂದ ದೊರಕುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.